ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡುವ ಮೊದಲು ಒಂದು ಕ್ಷಣ ತಾಳ್ಮೆಯಿಂದ ನಿಲ್ಲಿ. ಏಕೆಂದರೆ ಇಂದು ಶ್ರೀಕೃಷ್ಣನು ನಿಮಗೆ ಹೇಳಲಿರುವ ಈ ಒಂದು ಸತ್ಯ ನಿಮ್ಮ ಜೀವನದ ಎಲ್ಲ ದುಃಖಗಳ ಅರ್ಥವನ್ನು ಬದಲಾಯಿಸಬಹುದು. ನಿಮ್ಮ ಜೀವನದಲ್ಲಿ ಈಗ ಕಷ್ಟಗಳು ನಡೆಯುತ್ತಿದೆಯೇ? ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂದು ಅನಿಸುತ್ತಿದೆಯೇ? ನೀವು ಒಬ್ಬರೇ ಹೋರಾಡುತ್ತಿರುವಂತೆ ಭಾಸವಾಗುತ್ತಿದೆಯೇ? ಹಾಗಾದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಶ್ರೀಕೃಷ್ಣನು ನಿಮಗೆ ನೀಡುತ್ತಿರುವ ಒಂದು ಸಂದೇಶ. ಮತ್ತು ಯಾರು ಈ ದೈವಿಕ ವಾಣಿಯನ್ನು ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಬನ್ನಿ ಸ್ನೇಹಿತರೆ, ಮೊದಲು ನಾವೆಲ್ಲರೂ ಭಗವಾನ್ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸೋಣ. ಹೇ ಪರಮಾತ್ಮ, ಯಾರು ಈ ಮಾತುಗಳನ್ನು ಈಗ ಕೇಳುತ್ತಿದ್ದಾರೆ ಅವರ ಮನಸ್ಸಿನಲ್ಲಿರುವ ಎಲ್ಲ ಭಯವನ್ನು ದೂರ ಮಾಡು. ಅವರ ಕಣ್ಣಿನಲ್ಲಿರುವ ಎಲ್ಲ ಕಣ್ಣೀರನ್ನು ಒರೆಸು. ಅವರ ಜೀವನವನ್ನು ಶಾಂತಿ, ಪ್ರೀತಿ ಮತ್ತು ಸಂತೋಷದಿಂದ ತುಂಬಿಬಿಡು. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನೀನು ಈ ಜಗತ್ತಿನಲ್ಲಿ ಕೇವಲ ಬದುಕಲು ಬಂದಿಲ್ಲ, ನೀನು ನಿನ್ನ ನಿಜವಾದ ಸ್ವರೂಪವನ್ನು ಅರಿಯಲು ಬಂದಿದ್ದೀಯ. ಆದರೆ ಇಂದು ಹೆಚ್ಚಿನ ಜನರು ತಮ್ಮನ್ನು ತಾವು ಮರೆತಿದ್ದಾರೆ. ಅವರು ತಮ್ಮ ಕೆಲಸವೇ ನಾನು ಎಂದು ಭಾವಿಸುತ್ತಾರೆ, ತಮ್ಮ ಹಣವೇ ನಾನು ಎಂದು ಭಾವಿಸುತ್ತಾರೆ, ತಮ್ಮ ದೇಹವೇ ನಾನು ಎಂದು ಭಾವಿಸುತ್ತಾರೆ. ಆದರೆ ಇವೆಲ್ಲವೂ ತಾತ್ಕಾಲಿಕ. ಶ್ರೀಕೃಷ್ಣನು ಹೇಳುತ್ತಾನೆ, ಇತರರು ಏನು ಯೋಚಿಸುವರೆಂಬ ಚಿಂತೆಯನ್ನು ಬಿಟ್ಟುಬಿಡು. ಇಲ್ಲವಾದರೆ ನಿಮ್ಮ ಬದುಕು ಕೇವಲ 4 ಗೋಡೆಗಳ ನಡುವೆ ಮುಗಿದು ಹೋಗುತ್ತದೆ. ನೆನಪಿಡಿ, ಇಂದು ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡುವ ಜನರೇ ನಾಳೆ ನೀವು ಯಶಸ್ವಿಯಾದಾಗ ನಿಮ್ಮ ಹಿಂದೆ ನಿಂತು ಚಪ್ಪಾಳೆ ತಟ್ಟುತ್ತಾರೆ. ನಿಮಗೆ ಬೇಕಾಗಿರುವುದು ನಿಮ್ಮ ಮೇಲಿನ ನಂಬಿಕೆ ಮಾತ್ರ. ಈ ಜಗತ್ತು ಏನು ಹೇಳುತ್ತದೆ ಎಂದು ತಲೆ ಕೆಡಿಸಿಕೊಂಡು ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಏಕೆಂದರೆ ನೀವು ಏನನ್ನೂ ಮಾಡದಿದ್ದರೂ ಈ ಜನರು ಮಾತನಾಡುತ್ತಾರೆ, ಮತ್ತು ನೀವು ಎಲ್ಲವನ್ನ ಸಾಧಿಸಿದ ಮೇಲೆಯೂ ಅವರು ಮಾತನಾಡುತ್ತಾರೆ. ನಿಮ್ಮನ್ನು ನೀವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ. ನಿಮಗೆ ಸಂತೋಷದಿಂದ ಬದುಕಬೇಕೇ ಅಥವಾ ಈ ಜನರ ತಪ್ಪು ಅಭಿಪ್ರಾಯಗಳಲ್ಲಿ ಸಿಕ್ಕಿ ನರಳಬೇಕೆ? ನಿಮ್ಮ ಗುರಿಯ ದಾರಿಯಲ್ಲಿ ಟೀಕಿಸುವ ಜನರನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗಿ. ಏಕೆಂದರೆ ಗುರಿ ತಲುಪಿದಾಗ ಸಿಗುವುದು ಮನಸ್ಸಿನ ನೆಮ್ಮದಿಯ ಹೊರತು ಜನರ ಗದ್ದಲವಲ್ಲ. ಶ್ರೀಕೃಷ್ಣನು ಹೇಳುವಂತೆ, ಕೆಲವೊಮ್ಮೆ ನಿಮ್ಮ ಮೌನವೇ ಎಲ್ಲ ಪ್ರಶ್ನೆಗಳಿಗೆ ಅತ್ಯುತ್ತಮ ಉತ್ತರವಾಗಿರುತ್ತದೆ. ನಿಮ್ಮ ಸಾಧನೆಯು ಆ 4 ಜನರ ಮಾತುಗಳಿಗಿಂತ ಜೋರಾಗಿ ಮಾತನಾಡುತ್ತದೆ. ಇಂದು ನಿಮ್ಮ ಬೆನ್ನ ಹಿಂದೆ ನಗುವವರೇ ನಾಳೆ ನಿಮ್ಮ ಯಶಸ್ಸಿನ ಕಥೆಯನ್ನು ಹೆಮ್ಮೆಯಿಂದ ಬೇರೆಯವರಿಗೆ ಹೇಳುತ್ತಾರೆ. ಅಲ್ಲಿಯವರೆಗೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಜನರು ನಿಮ್ಮನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಲು ಬಯಸುತ್ತಾರೆ. ಆದರೆ ಯಾವ ಕ್ಷಣ ನೀವು ನಿಮ್ಮ ಸ್ವಂತ ದಾರಿಯನ್ನು ಹಿಡಿಯುತ್ತೀರೋ ಅದೇ ಜನರು ನಿಮ್ಮನ್ನು ಕೆಳಗೆ ಬೀಳಲು ಮೊದಲು ಪ್ರಯತ್ನಿಸುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಾದರೂ ನಿಮ್ಮ ಜೀವನದಿಂದ ದೂರವಾದರೆ ಕತೆ ಮುಗಿದು ಹೋಯಿತು ಎಂದು ಭಾವಿಸಬೇಡಿ. ಕೇವಲ ಒಂದು ಪಾತ್ರ ಬದಲಾಗಿದೆ ಅಷ್ಟೇ. ಮನುಷ್ಯನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ದೇವರು ತನ್ನ ಆಟವನ್ನು ಪ್ರಾರಂಭಿಸುತ್ತಾನೆ, ಮತ್ತು ಆಗ ಅವನ ಮೌನವೇ ಅವನ ಭಾಷೆಯಾಗುತ್ತದೆ. ಬೇರೆ ಎಲ್ಲವೂ ಗೊಂದಲದ ಮಾತುಗಳು ಮಾತ್ರ. ಯಾರಾದರೂ ನಿಮ್ಮ ಬಳಿ ಸಹಾಯ ಕೇಳಿ ಬಂದರೆ ಕೇವಲ ಸಲಹೆ ನೀಡಬೇಡಿ. ನಿಮ್ಮ ಒಂದು ಕೈಯನ್ನು ಅವರಿಗೆ ಆಸರೆಯಾಗಿ ನೀಡಿ. ಏಕೆಂದರೆ ಸಲಹೆಗಳು ತಪ್ಪಾಗಬಹುದು, ಆದರೆ ನೀಡಿದ ಆಸರೆ ಎಂದಿಗೂ ತಪ್ಪಾಗುವುದಿಲ್ಲ. ನಿಮ್ಮ ನಂಬಿಕೆಯು ನಿಮ್ಮ ರೆಕ್ಕೆಗಳಾಗಬೇಕೇ ಹೊರತು ಮರದ ಕೊಂಬೆಯಾಗಬಾರದು. ಕೊಂಬೆಗಳು ಗಾಳಿಗೆ ಅಲುಗಾಡಬಹುದು, ಆದರೆ ನಿಮ್ಮ ಭರವಸೆ ಅಲುಗಾಡಬಾರದು. ಸುಳ್ಳು, ಮೋಸ ಮತ್ತು ನಾಟಕ, ಈ 3 ವಿಷಯಗಳು ನಿಮಗೆ ಕ್ಷಣಿಕ ಸುಖವನ್ನು ನೀಡಬಹುದು, ಆದರೆ ಮುಂದಿನ ದಿನಗಳಲ್ಲಿ
ವರ್ಷಗಳ ಕಾಲ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಬಿದ್ದಿರುವುದೆಲ್ಲ ಮುಗಿದು ಹೋದ ಕಟ್ಟಡವೆಂದು ತಿಳಿಯಬೇಡಿ. ಕೆಲವೊಮ್ಮೆ ನಮ್ಮೊಳಗಿನ ಅಹಂಕಾರವನ್ನು ನಾಶ ಮಾಡಲು ನಾವು ಬೀಳುವುದು ಕೂಡ ಅವಶ್ಯಕ. ಯಾರು ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದಿಲ್ಲವೋ ಅವನು ತನ್ನ ಮುಖವನ್ನು ಎಷ್ಟೇ ಸಿಂಗರಿಸಿದರೂ ಅದು ವ್ಯರ್ಥ. ಮನಸ್ಸಿನ ಕೊಳಕು ಅತ್ಯಂತ ಕೆಟ್ಟ ರೋಗ, ಏಕೆಂದರೆ ಸುಂದರವಾದ ದೇಹದೊಳಗೆ ಅಡಗಿರುವ ಕೆಟ್ಟ ಮನಸ್ಸು ವಿಷಕ್ಕಿಂತಲೂ ಅಪಾಯಕಾರಿ. ಸ್ನೇಹಿತರೆ, ಜೀವನದ ಪ್ರತಿಯೊಂದು ಕ್ಷಣವೂ ಆತ್ಮ ಮತ್ತು ಪರಮಾತ್ಮನ ಒಂದು ಸುಂದರ ಮಿಲನ ಎಂದು ಶ್ರೀಕೃಷ್ಣನು ಬೋಧಿಸಿದನು. ಈ ಮಿಲನ ಕೇವಲ ಧ್ಯಾನ ಮಾಡುವಾಗ ಆಗುವುದಿಲ್ಲ. ಇದು ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಾತುಗಳಲ್ಲಿ, ನೀವು ಮಾಡುವ ಸೇವೆಯಲ್ಲಿ ಮತ್ತು ನಿಮ್ಮ ಉದ್ದೇಶದಲ್ಲಿ ಕಾಣಬೇಕು. ನೀವು ಯಾವುದೇ ಪ್ರತಿಫಲವನ್ನು ಬಯಸದೆ ಕೆಲಸ ಮಾಡಿದಾಗ, ನೀವು ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸಿದಾಗ ಮತ್ತು ನೀವು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಬೇರೆಯವರನ್ನು ಕ್ಷಮಿಸಿದಾಗ, ಆಗ ನೀವು ನಿಜವಾಗಿಯೂ ಶ್ರೀಕೃಷ್ಣನ ಹಾದಿಯಲ್ಲಿ ನಡೆಯುತ್ತಿದ್ದೀರಿ ಎಂದರ್ಥ. ಕೃಷ್ಣ ಹೇಳುತ್ತಾನೆ, ಯಾರು ತನ್ನನ್ನು ತಾನೇ ಗೆಲ್ಲುತ್ತಾನೋ ಅವನು ಇಡೀ ಜಗತ್ತನ್ನೇ ಗೆದ್ದಂತೆ. ಆದರೆ ತನ್ನನ್ನು ತಾನೇ ಗೆಲ್ಲುವುದು ಅತ್ಯಂತ ಕಠಿಣವಾದ ಯುದ್ಧ, ಏಕೆಂದರೆ ಇಲ್ಲಿ ನೀವು ನಿಮ್ಮದೇ ಆದ ಸೋಮಾರಿತನ, ಕೋಪ, ಅಸೂಯೆ ಮತ್ತು ಅಹಂಕಾರದಂತಹ ಶತ್ರುಗಳೊಂದಿಗೆ ಹೋರಾಡಬೇಕಾಗುತ್ತದೆ. ಆದರೆ ಯಾರು ಈ ಹೋರಾಟದಲ್ಲಿ ಗೆಲ್ಲುತ್ತಾನೋ ಅವನೇ ನಿಜವಾದ ಯೋಧ. ಈ ಆಂತರಿಕ ಹೋರಾಟವೇ ಮಹಾಭಾರತದ ನಿಜವಾದ ಅರ್ಥ ಮತ್ತು ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಪ್ರತಿದಿನ ನಡೆಯುತ್ತದೆ. ಸೋಮಾರಿತನವು ನಿಮ್ಮನ್ನು ಒಳ್ಳೆಯ ಕೆಲಸ ಮಾಡುವುದರಿಂದ ತಡೆಯುತ್ತದೆ. ಕೋಪವು ನಿಮ್ಮ ಬುದ್ಧಿಯನ್ನು ನಾಶ ಮಾಡುತ್ತದೆ. ಅದು ಮೊದಲು ಅದನ್ನು ಹಿಡಿದವನನ್ನೇ ಸುಡುವ ಬೆಂಕಿ ಇದ್ದಂತೆ. ಅಸೂಯೆ ಮತ್ತು ದ್ವೇಷವು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹುಳದಂತೆ ತಿನ್ನುತ್ತವೆ. ಅವು ನಿಮಗೆ ಇತರರ ಸಂತೋಷದಲ್ಲಿ ನೋವನ್ನು ಕಾಣುವಂತೆ ಮಾಡುತ್ತವೆ. ಮತ್ತು ಅಹಂಕಾರ, ಇದು ಎಲ್ಲಕ್ಕಿಂತ ಅಪಾಯಕಾರಿ ಶತ್ರು. ಎಲ್ಲವನ್ನೂ ನೀನೇ ಮಾಡುತ್ತಿರುವೆ ಎಂಬ ಭ್ರಮೆಯನ್ನು ಅದು ಹುಟ್ಟಿಸುತ್ತದೆ. ಆದರೆ ಸತ್ಯವೇನೆಂದರೆ ಎಲ್ಲವೂ ಆ ದೈವಿಕ ಶಕ್ತಿಯ ಇಚ್ಛೆಯಂತೆ ನಡೆಯುತ್ತಿದೆ. ಈ ಅಹಂಕಾರವನ್ನು ಗೆಲ್ಲುವುದೇ ತನ್ನನ್ನು ತಾನು ಗೆದ್ದಂತೆ. ಜೀವನದಲ್ಲಿ ಕಷ್ಟಗಳು ಬಂದಾಗ, ಎಲ್ಲ ದಾರಿಗಳು ಮುಚ್ಚಿ ಹೋದಂತೆ ಅನಿಸಿದಾಗ ಮತ್ತು ಯಾವುದೇ ಆಸರೆ ಇಲ್ಲವೆಂದು ನಿಮಗೆ ಅನಿಸಿದಾಗ ಶ್ರೀಕೃಷ್ಣನ ಒಂದು ಮಾತನ್ನ ನೆನಪಿನಲ್ಲಿಡಿ. ಚಿಂತಿಸಬೇಡ, ನಾನು ನಿನ್ನ ಜೊತೆಗಿದ್ದೇನೆ. ಕೇವಲ ನನ್ನನ್ನು ನಂಬು. ಇದೇ ಸಂಪೂರ್ಣ ಶರಣಾಗತಿ. ಇನ್ನು ಮುಂದೆ ಏನೇ ನಡೆದರೂ ಅದು ಶ್ರೀಕೃಷ್ಣನ ಇಚ್ಛೆಯಂತೆಯೇ ಆಗುತ್ತದೆ ಎಂಬ ಭಾವನೆ ನಿಮ್ಮಲ್ಲಿ ಬಂದಾಗ ಜೀವನದಲ್ಲಿ ಅದ್ಭುತವಾದ ಶಾಂತಿ ನೆಲೆಸುತ್ತದೆ. ಮನುಷ್ಯನ ಮನಸ್ಸು ಯಾವಾಗಲೂ ಭವಿಷ್ಯದ ಚಿಂತೆ ಮತ್ತು ಭೂತಕಾಲದ ನೆನಪುಗಳ ನಡುವೆ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಹೀಗಾದರೆ ಏನಾಗಬಹುದು ಅಥವಾ ಹಾಗೇಕೆ ಆಯಿತು ಎಂದು ಯೋಚಿಸುತ್ತಾ ಅವನು ಇಂದಿನ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತಾನೆ. ಶರಣಾಗತಿಯ ಅರ್ಥ ಈ ಎರಡು ಚಿಂತೆಗಳಿಂದ ಹೊರಬರುವುದು. ಕೋಟ್ಯಂತರ ಲೋಕಗಳನ್ನು ನಡೆಸುತ್ತಿರುವ ಆ ಶಕ್ತಿಯು ನಿನ್ನ ಪುಟ್ಟ ಜೀವನವನ್ನು ನೋಡಿಕೊಳ್ಳುತ್ತದೆ ಎಂಬ ನಂಬಿಕೆಯನ್ನು ಇಡುವುದು. ಇದರರ್ಥ ಸೋಮಾರಿಯಾಗಿ ಕುಳಿತುಕೊಳ್ಳುವುದಲ್ಲ, ಬದಲಿಗೆ ನಿಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಫಲಿತಾಂಶವನ್ನು ದೇವರ ಇಚ್ಛೆಗೆ ಬಿಡುವುದು. ನೀವು ದೋಣಿಯನ್ನು ಪೂರ್ಣ ಶಕ್ತಿಯಿಂದ ನಡೆಸಬಹುದು, ಆದರೆ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸಬೇಕೆಂದು ನೀವು ನಿರ್ಧರಿಸಲು ಸಾಧ್ಯವಿಲ್ಲ. ಗಾಳಿಯ ದಿಕ್ಕು ಪರಮಾತ್ಮನ ಕೈಯಲ್ಲಿದೆ ಮತ್ತು ಶರಣಾಗತಿಯ ಅರ್ಥ ಆ ಗಾಳಿಯ ಜೊತೆಗೆ ನಿಮ್ಮ ದೋಣಿಯನ್ನು ಚಲಿಸುವುದನ್ನು ಕಲಿಯುವುದು. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮ ಜೊತೆಯಲ್ಲಿರುವವರು ನಿಮ್ಮ ಪರೀಕ್ಷೆಯಾಗಿದ್ದರೆ ನಿಮ್ಮನ್ನು ಬಿಟ್ಟು ಹೋದವರು ನಿಮಗೆ ಕಲಿಸಿದ ಪಾಠವಾಗಿದ್ದಾರೆ. ಆದರೆ ಈಗ ನಿಮ್ಮ ಮುಂದಿರುವುದೇ ನೀವು ಮಾಡಬೇಕಾದ ಕೆಲಸ. ಆದ್ದರಿಂದ ಜೀವನದಲ್ಲಿ ಒಂದೇ ಕಡೆ ನಿಲ್ಲಬೇಡಿ.
ಹರಿಯುವ ನದಿಯಂತೆ ಇರಲು ಕಲಿಯಿರಿ. ಪ್ರತಿಯೊಂದು ಪರಿಸ್ಥಿತಿಯನ್ನು ಧೈರ್ಯದಿಂದ ಸ್ವೀಕರಿಸಿ. ಖಂಡಿತವಾಗಿಯೂ ಪ್ರಯತ್ನಿಸಿ, ಆದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳಬೇಡಿ. ಎಲ್ಲರನ್ನೂ ಪ್ರೀತಿಸಿ, ಆದರೆ ಯಾರನ್ನೂ ನಿಯಂತ್ರಿಸಲು ಹೋಗಬೇಡಿ. ಸೇವೆ ಮಾಡಿ, ಆದರೆ ನಾನೇ ಮಾಡಿದೆ ಎಂಬ ಅಹಂಕಾರವನ್ನ ಪಡಬೇಡಿ. ತ್ಯಾಗ ಮಾಡಿ, ಆದರೆ ಅದನ್ನು ಪ್ರದರ್ಶನಕ್ಕಾಗಿ ಮಾಡಬೇಡಿ. ಜೀವನವು ನಿರಂತರವಾಗಿ ಹರಿಯುವ ನದಿಯಂತೆ. ನದಿಯು ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ. ಅದು ಕಲ್ಲು ಬಂಡೆಗಳಿಗೆ ಅಪ್ಪಳಿಸಿದರೂ, ಎತ್ತರದಿಂದ ಬಿದ್ದರೂ ನಿಲ್ಲದೆ ಮುಂದೆ ಸಾಗುತ್ತಿರುತ್ತದೆ. ಅದೇ ರೀತಿ ಮನುಷ್ಯನು ಕೂಡ ತನ್ನ ಹಿಂದಿನ ಅನುಭವಗಳಿಂದ ಪಾಠ ಕಲಿತು ಮುಂದೆ ಸಾಗಬೇಕು. ಯಾವ ವ್ಯಕ್ತಿ ಅಥವಾ ಪರಿಸ್ಥಿತಿ ನಿಮ್ಮ ಜೀವನದಿಂದ ಹೊರಟು ಹೋಗಿದೆಯೋ ಅದನ್ನು ಹಿಡಿದು ಕುಳಿತುಕೊಳ್ಳುವುದು ಮುಷ್ಟಿಯಲ್ಲಿ ನೀರನ್ನು ಹಿಡಿಯಲು ಪ್ರಯತ್ನಿಸಿದಂತೆ. ಅದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮುಂದಿರುವುದು ಸವಾಲಾಗಿರಲಿ ಅಥವಾ ಅವಕಾಶವಾಗಿರಲಿ, ಅದು ನೀವೇ ಕೆಲಸ ಮಾಡಬೇಕಾದ ಜಾಗ. ಆದರೆ ಅದರ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನ ಕೊಡಿ. ಕೆಲಸ ಮಾಡಿ, ಆದರೆ ಫಲದ ಬಗ್ಗೆ ಚಿಂತಿಸಬೇಡಿ. ಪ್ರೀತಿಸಿ, ಆದರೆ ಅಧಿಕಾರ ಚಲಾಯಿಸಬೇಡಿ. ಸೇವೆ ಮಾಡಿ, ಆದರೆ ನಾನೇ ಮಾಡಿದೆ ಎಂಬ ಭಾವನೆ ಬೇಡ. ಮತ್ತು ದಾನ ಮಾಡುವಾಗ ನಿಮ್ಮ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು. ಇದೇ ಜೀವನವನ್ನು ನಡೆಸುವ ನಿಜವಾದ ಕಲೆ. ಸ್ನೇಹಿತರೆ, ಶ್ರೀಕೃಷ್ಣ ಹೇಳುತ್ತಾನೆ, ಪ್ರತಿದಿನವನ್ನು ಕೇವಲ ಒಂದು ಕ್ಯಾಲೆಂಡರ್ನ ದಿನಾಂಕ ಎಂದು ನೋಡಬೇಕು. ಅದನ್ನು ಒಂದು ಸಾಧನೆಯಾಗಿ ನೋಡಿ. ಸೂರ್ಯನ ಪ್ರತಿಯೊಂದು ಕಿರಣವು ನಿಮ್ಮನ್ನು ನಿಮ್ಮೊಂದಿಗೆ ಸಂಪರ್ಕಿಸಲು ನೀಡುವ ಒಂದು ಅವಕಾಶ. ಪ್ರತಿಯೊಂದು ಸಂಬಂಧವು ನಿಮ್ಮ ಜೀವನದಲ್ಲಿ ಸೇವೆ ಮಾಡಲು ಸಿಕ್ಕ ಅವಕಾಶ. ಇಲ್ಲಿ ನೀವು ನಿಮ್ಮ ಅಹಂಕಾರವನ್ನ ಬಿಟ್ಟು ಕೇವಲ ಪ್ರೀತಿಯನ್ನ ಹಂಚುವುದನ್ನ ಕಲಿಯುತ್ತೀರಿ. ಪ್ರತಿಯೊಂದು ದುಃಖವು ನಿಮ್ಮೊಳಗಿನ ದೌರ್ಬಲ್ಯವನ್ನ ಪರೀಕ್ಷಿಸಲು ಬರುವ ಒಂದು ಪರೀಕ್ಷೆ. ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಶ್ವಾಸವು ದೇವರು ನಿಮಗೆ ನೀಡಿದ ಅಮೂಲ್ಯವಾದ ಉಡುಗೊರೆ. ಅದಕ್ಕಾಗಿ ನೀವು ಕೃತಜ್ಞತೆಯಿಂದ ಇರಬೇಕು. ನಾವು ಸಾಮಾನ್ಯವಾಗಿ ಜೀವನವನ್ನು ಬೇರೆ ಬೇರೆ ಭಾಗಗಳಾಗಿ ನೋಡುತ್ತೇವೆ. ಇದು ಕೆಲಸದ ಸಮಯ, ಇದು ಕುಟುಂಬದ ಸಮಯ, ಇದು ವಿಶ್ರಾಂತಿಯ ಸಮಯ ಎಂದು. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಜೀವನವು ಒಂದು ಪೂರ್ಣವಾದ ಸಾಧನೆ. ನಿಮ್ಮ ಕಚೇರಿಯೇ ನೀವು ತಪಸ್ಸು ಮಾಡುವ ಜಾಗ, ನಿಮ್ಮ ಕುಟುಂಬವೇ ನಿಮ್ಮ ಆಶ್ರಮ, ಮತ್ತು ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮಗೆ ಏನನ್ನಾದರೂ ಕಲಿಸಲು ಬಂದ ಗುರುವಿನಂತೆ. ನೀವು ಬೆಳಿಗ್ಗೆ ಎದ್ದಾಗ ಕೇವಲ ಒಂದು ಹೊಸ ದಿನ ಶುರುವಾಗುವುದಿಲ್ಲ. ಬದಲಿಗೆ ನಿಮ್ಮ ಆತ್ಮವನ್ನು ಜಾಗೃತಗೊಳಿಸಲು ಮತ್ತೊಂದು ಅವಕಾಶ ಸಿಗುತ್ತದೆ. ಒಳಗೆ ಹೋಗುವ ಪ್ರತಿಯೊಂದು ಉಸಿರು ದೇವರ ಶಕ್ತಿಯಾಗಿದ್ದರೆ, ಹೊರಬರುವ ಪ್ರತಿಯೊಂದು ಉಸಿರು ನಿಮ್ಮ ಶರಣಾಗತಿಯಾಗಿದೆ. ಈ ಭಾವನೆಯೊಂದಿಗೆ ಬದುಕಿದಾಗ ಜೀವನದ ಪ್ರತಿಯೊಂದು ಕ್ಷಣವೂ ಒಂದು ಹಬ್ಬವಾಗುತ್ತದೆ. ನಾವು ನಮ್ಮೊಳಗಿನ ಅರಿವನ್ನು ಕಳೆದುಕೊಂಡಾಗ ಮಾಯೆ ಎಂಬ ಭ್ರಮೆ ನಮ್ಮನ್ನು ಬಂಧಿಸುತ್ತದೆ. ಆದ್ದರಿಂದ ಶ್ರೀಕೃಷ್ಣನ ಮೊದಲ ಸಂದೇಶ, ನಿಮ್ಮನ್ನು ನೀವು ಜಾಗೃತಗೊಳಿಸಿಕೊಳ್ಳಿ. ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಾನು ಇಂದಿಗೂ ಭ್ರಮೆಯಲ್ಲೇ ಬದುಕಬೇಕೇ ಅಥವಾ ಕೃಷ್ಣನ ಅರಿವಿನಲ್ಲಿ ಬದುಕಬೇಕೇ? ಉತ್ತರವು ನಿಧಾನವಾಗಿ ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಕೆಲವೊಮ್ಮೆ ಮೌನವಾಗಿ, ಕೆಲವೊಮ್ಮೆ ಒಂದು ಯೋಚನೆಯ ರೂಪದಲ್ಲಿ, ಆದರೆ ಖಂಡಿತವಾಗಿಯೂ ಬರುತ್ತದೆ. ಮಾಯೆ ಎಂದರೇನು? ಅದು ಹೊರಗಿನ ಯಾವುದೇ ಶಕ್ತಿಯಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಇರುವ ಒಂದು ಭ್ರಮೆ. ಇದು ಜಗತ್ತನ್ನು ಅದು ಹೇಗಿದೆಯೋ ಹಾಗೆ ನೋಡದೆ ಬೇರೆಯದ ರೀತಿ ನೋಡುವ ಅಭ್ಯಾಸ. ನಾವು ಹಗ್ಗವನ್ನು ನೋಡಿ ಹಾವು ಎಂದು ತಿಳಿದು ಭಯಪಡುತ್ತೇವೆ. ನಾವು ಈ ತಾತ್ಕಾಲಿಕ ದೇಹವನ್ನೇ ನಾನು ಎಂದು ಭಾವಿಸಿ ಅದನ್ನು
ಕಳೆದುಕೊಳ್ಳುವ ಭಯದಲ್ಲಿ ನಡುಗುತ್ತೇವೆ. ನಾವು ಕ್ಷಣಿಕವಾದ ಸಂಬಂಧಗಳನ್ನು ಶಾಶ್ವತವೆಂದು ನಂಬಿ ಅವು ಬದಲಾದಾಗ ದುಃಖಿಸುತ್ತೇವೆ. ಈ ಭ್ರಮೆಯಿಂದ ಹೊರಬರುವುದೇ ಆಧ್ಯಾತ್ಮ. ಮತ್ತು ಈ ಜಾಗೃತಿ ಯಾವುದೇ ವಿಶೇಷ ದಿನದಂದು ಬರುವುದಿಲ್ಲ, ಬದಲಿಗೆ ಪ್ರತಿ ಕ್ಷಣ, ಪ್ರತಿ ಬೆಳಗ್ಗೆ ಸಾಧ್ಯವಿದೆ. ನೀವು ನಿಮ್ಮನ್ನು ಪ್ರಶ್ನೆ ಕೇಳಿಕೊಂಡಾಗ ನೀವು ನಿಮ್ಮ ಯೋಚನೆಗಳನ್ನು ದೂರದಿಂದ ನೋಡಲು ಕಲಿಯುತ್ತೀರಿ. ಆಗ ನೀವು ಯೋಚನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗುವುದಿಲ್ಲ, ಬದಲಿಗೆ ದಡದಲ್ಲಿ ನಿಂತು ಅವುಗಳನ್ನು ನೋಡುತ್ತೀರಿ. ಇದೇ ಮಾಯೆಯ ಪರದೆಯನ್ನು ಸರಿಸುವ ಮೊದಲ ಹೆಜ್ಜೆ. ಶ್ರೀಕೃಷ್ಣನು ಮಾಯೆಯ ಬಂಧನದಿಂದ ಮುಕ್ತರಾಗಿ ಆತ್ಮದ ಕಡೆಗೆ ಸಾಗಲು 3 ಸುಲಭವಾದ ದಾರಿಗಳನ್ನು ಹೇಳಿದ್ದಾನೆ: ಸಾಧನೆ, ಸೇವೆ ಮತ್ತು ಸಮರ್ಪಣೆ. ಮೊದಲ ದಾರಿ ಸಾಧನೆ. ಪ್ರತಿದಿನ ಕೆಲವು ನಿಮಿಷಗಳನ್ನು ಕೇವಲ ಶ್ರೀಕೃಷ್ಣನ ನಾಮಸ್ಮರಣೆಗಾಗಿ ಮೀಸಲಿಡಿ. ಇದನ್ನು ಯಾರಿಗೂ ತೋರಿಸಲು ಅಥವಾ ಅಭ್ಯಾಸಕ್ಕಾಗಿ ಮಾಡಬೇಡಿ, ಬದಲಿಗೆ ತನ್ನ ತಾಯಿಯನ್ನು ಕರೆಯುವ ಮುಗ್ಧ ಮಗುವಿನಂತೆ ಪ್ರೀತಿಯಿಂದ ಅವನನ್ನು ಕರೆಯಿರಿ. ಆ ಸರಳತೆಯಿಂದ ಶ್ರೀಕೃಷ್ಣನ ನಾಮವು ನಿಮ್ಮ ಹೃದಯದಿಂದ ಬಂದಾಗ ಅದು ನಿಮ್ಮೊಳಗಿನ ಎಲ್ಲ ಗೊಂದಲಗಳನ್ನು ಕರಗಿಸಿ ಒಂದು ಸಿಹಿಯಾದ ಶಾಂತಿಯನ್ನು ನೀಡುತ್ತದೆ. ನಿಧಾನವಾಗಿ ನಿಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ, ಆಸೆಗಳು ಶಾಂತವಾಗುತ್ತವೆ ಮತ್ತು ಮಾಯೆಯ ಪ್ರಭಾವವು ದುರ್ಬಲಗೊಳ್ಳುತ್ತದೆ. ಸಾಧನೆ ಎಂದರೆ ಕಠಿಣವಾದ ಪೂಜೆಗಳಲ್ಲ. ಅದರ ಸರಳ ಅರ್ಥ ನಿಮ್ಮ ಮನಸ್ಸನ್ನು ಪ್ರಪಂಚದ ಗದ್ದಲದಿಂದ ತೆಗೆದು ಪರಮಾತ್ಮನ ಕಡೆಗೆ ತಿರುಗಿಸುವುದು. ಹೇಗೆ ಒಂದು ಹೂವು ಸೂರ್ಯನ ಬೆಳಕಿಗೆ ಹರಡುತ್ತದೆಯೋ ಹಾಗೆಯೇ ನಿಮ್ಮ ಮನಸ್ಸು ಕೃಷ್ಣನ ಹೆಸರಿಗೆ ತಿರುಗಿದಾಗ ಅದು ಹರಡುತ್ತದೆ. ನಾಮಜಪವು ಕೇವಲ ಬಾಯಿಯಲ್ಲಿ ಹೇಳುವ ಪದಗಳಲ್ಲ, ಅದೊಂದು ಪ್ರೀತಿಯ ಕರೆ. ನೀವು ಹೃದಯದಿಂದ ಕರೆದಾಗ ಆ ಶಬ್ದವು ನಿಮ್ಮೊಳಗೆ ಇಳಿದು ನಿಮ್ಮ ಮನಸ್ಸಿನ ಮೇಲೆ ಅಂಟಿಕೊಂಡಿರುವ ಹಳೆಯ ಸಂಸ್ಕಾರಗಳನ್ನು ತೊಳೆಯುತ್ತದೆ. ಎರಡನೆಯ ದಾರಿ ಸೇವೆ. ನಿಮಗೆ ಸಿಕ್ಕಿರುವ ಯಾವುದೇ ಕೆಲಸ, ಅದು ಮನೆಯನ್ನು ನೋಡಿಕೊಳ್ಳುವುದಾಗಿರಲಿ, ಹೊಲದಲ್ಲಿ ಕೆಲಸ ಮಾಡುವುದಾಗಿರಲಿ, ಕಚೇರಿಯಲ್ಲಿ ಕುಳಿತುಕೊಳ್ಳುವುದಾಗಿರಲಿ ಅಥವಾ ಅಂಗಡಿ ನಡೆಸುವುದಾಗಿರಲಿ, ಅದನ್ನು ಒಂದು ಸೇವೆ ಎಂದು ಭಾವಿಸಿ ಮಾಡಿ. ಶ್ರೀಕೃಷ್ಣ ಹೇಳುತ್ತಾನೆ, ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ನನಗೆ ಅರ್ಪಿಸುತ್ತೇನೆ ಎಂದು ಭಾವಿಸಿ ಮಾಡಿದಾಗ ಅದು ಕೇವಲ ಕೆಲಸವಾಗಿ ಉಳಿಯುವುದಿಲ್ಲ, ಅದೊಂದು ಪೂಜೆಯಾಗುತ್ತದೆ. ನೀವು ಪಾತ್ರೆ ತೊಳೆಯುವಾಗ, ಅಡುಗೆ ಮಾಡುವಾಗ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಸಹಾಯ ಮಾಡುವಾಗ ಇದನ್ನು ನಾನು ಕೃಷ್ಣನಿಗೆ ಅರ್ಪಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರೆ ಆ ಕೆಲಸವು ನಿಮ್ಮ ಆತ್ಮವನ್ನು ಹಗುರ ಮತ್ತು ಶುದ್ಧಗೊಳಿಸುತ್ತದೆ. ಸೇವಾ ಭಾವನೆಯು ಅಹಂಕಾರವನ್ನು ಕರಗಿಸಲು ಅತ್ಯುತ್ತಮವಾದ ಮಾರ್ಗವಾಗಿದೆ. ನೀವು ಸೇವೆ ಮಾಡುವಾಗ ನಾನು ಏನನ್ನು ಮಾಡುತ್ತಿದ್ದೇನೆ ಎಂಬುದನ್ನು ಮರೆತು ಬಿಡುತ್ತೀರಿ. ನೀವು ಕೇವಲ ಒಂದು ಮಾಧ್ಯಮವಾಗುತ್ತೀರಿ. ನಿಮ್ಮ ಕೈಗಳಿಂದ ದೇವರ ಕೆಲಸ ನಡೆಯಲು ಪ್ರಾರಂಭಿಸುತ್ತದೆ. ಇದರಿಂದ ನಿಮಗೆ ಯಾವುದೇ ಕರ್ಮದ ಫಲ ಅಂಟಿಕೊಳ್ಳುವುದಿಲ್ಲ. ಕೆಲಸ ನಡೆಯುತ್ತದೆ, ಆದರೆ ಅದರ ಫಲದ ಆಸೆ ಅಥವಾ ನಾನೇ ಮಾಡಿದೆ ಎಂಬ ಅಹಂಕಾರ ಇರುವುದಿಲ್ಲ. ಇದೇ ನಿಷ್ಕಾಮ ಕರ್ಮಯೋಗ. ಇದು ಭಗವದ್ಗೀತೆಯ ಹೃದಯ. ನಿಮ್ಮ ಪ್ರತಿಯೊಂದು ಕಾರ್ಯವನ್ನು ಒಂದು ಯಜ್ಞವನ್ನಾಗಿ ಮಾಡಿ ಮತ್ತು ನಿಮ್ಮನ್ನು ಆ ಯಜ್ಞಕ್ಕೆ ಸಮರ್ಪಿಸಿಕೊಳ್ಳಿ. ಮೂರನೆಯ ದಾರಿ ಸಮರ್ಪಣೆ. ಈ ದಾರಿಯು ಅತ್ಯಂತ ಕಠಿಣವೆಂದು ಅನಿಸಬಹುದು, ಆದರೆ ಇದೇ ಅತ್ಯಂತ ಸುಂದರವಾದ ಮಾರ್ಗವಾಗಿದೆ. ಜೀವನದಲ್ಲಿ ನಮ್ಮ ಇಚ್ಛೆಗೆ ವಿರುದ್ಧವಾದ ಏನಾದರೂ ನಡೆದಾಗ, ಉದಾಹರಣೆಗೆ ಅನಾರೋಗ್ಯ, ನಷ್ಟ ಅಥವಾ ಪ್ರೀತಿ ಪಾತ್ರರಿಂದ ದೂರವಾಗುವುದು, ಆಗ ನಾವು ಸಾಮಾನ್ಯವಾಗಿ ದುಃಖದಿಂದ ಕುಸಿದು ಬೀಳುತ್ತೇವೆ ಮತ್ತು ನನಗೆ ಹೀಗೇಕೆ ಆಯಿತು ಎಂದು ಪ್ರಶ್ನಿಸುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ಏನು ನಡೆಯುತ್ತಿದೆಯೋ ಅದು
ನನ್ನ ಅರಿವಿನಲ್ಲಿದೆ ಮತ್ತು ಏನು ನಡೆಯುತ್ತಿಲ್ಲವೋ ಅದು ನನ್ನ ಇಚ್ಛೆಯಲ್ಲಿಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡು ದುಃಖವನ್ನು ಕೂಡ ಪ್ರೀತಿಯಿಂದ ಸ್ವೀಕರಿಸಲು ಪ್ರಾರಂಭಿಸಿದಾಗ ಮಾಯೆಯ ಅತ್ಯಂತ ಗಟ್ಟಿಯಾದ ಗೋಡೆಯು ಕುಸಿದು ಬೀಳುತ್ತದೆ. ಸಮರ್ಪಣೆಯ ಅರ್ಥ ಸೋಲನ್ನು ಒಪ್ಪಿಕೊಳ್ಳುವುದಲ್ಲ, ಬದಲಿಗೆ ನಡೆಯುತ್ತಿರುವ ಘಟನೆಗಳ ಹಿಂದೆ ಒಂದು ದೊಡ್ಡ ಯೋಜನೆ ಇದೆ, ಅದನ್ನು ನನ್ನ ಚಿಕ್ಕ ಮನಸ್ಸಿನಿಂದ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದು. ಹೇಗೆ ಒಬ್ಬ ರೋಗಿಯು ವೈದ್ಯನ ಮೇಲೆ ನಂಬಿಕೆ ಇಟ್ಟು ಕಹಿ ಔಷಧಿಯನ್ನು ಕುಡಿಯುತ್ತಾನೋ, ಹಾಗೆಯೇ ಒಬ್ಬ ಭಕ್ತನು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನದ ಕಹಿ ಅನುಭವಗಳನ್ನು ಕೂಡ ಪ್ರಸಾದವೆಂದು ಭಾವಿಸಿ ಸ್ವೀಕರಿಸುತ್ತಾನೆ. ಈ ಸ್ವೀಕಾರವೇ ದುಃಖವನ್ನು ಬದಲಾಯಿಸುತ್ತದೆ. ಆಗ ದುಃಖವು ಕೇವಲ ನೋವಾಗಿ ಉಳಿಯುವುದಿಲ್ಲ, ಅದು ನಮ್ಮನ್ನು ಒಳಗಿನಿಂದ ಇನ್ನಷ್ಟು ಬಲಶಾಲಿ ಮತ್ತು ಪ್ರಬುದ್ಧರನ್ನಾಗಿ ಮಾಡುವ ಒಂದು ಸಾಧನವಾಗುತ್ತದೆ. ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ಮೋಹವನ್ನು ಇಟ್ಟುಕೊಳ್ಳುತ್ತೇವೆಂದರೆ, ಅವರು ನಮ್ಮಿಂದ ದೂರವಾದರೆ ನಮ್ಮ ಇಡೀ ಪ್ರಪಂಚವೇ ಮುಗಿದು ಹೋದಂತೆ ಭಾಸವಾಗುತ್ತದೆ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ಪ್ರೀತಿಯು ನಮ್ಮನ್ನು ಬಂಧಿಸಬಾರದು, ಬದಲಿಗೆ ಅದು ನಮಗೆ ಹಾರಲು ಸಹಾಯ ಮಾಡುವ ರೆಕ್ಕೆಯಾಗಬೇಕು. ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರನ್ನು ಹಿಡಿದಿಡಲು ಪ್ರಯತ್ನಿಸಬೇಡಿ, ಬದಲಿಗೆ ಅವರು ತಮ್ಮನ್ನು ತಾವು ಕಂಡುಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಿ. ಅವರನ್ನು ಕೇವಲ ನಿಮಗೆ ಇಷ್ಟವಾದ ರೀತಿಯಲ್ಲಿ ಅಲ್ಲ, ಬದಲಿಗೆ ಅವರು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿ. ಮೋಹವು ಹಿಡಿದಿಡಲು ಪ್ರಯತ್ನಿಸುತ್ತದೆ, ಆದರೆ ಪ್ರೀತಿಯು ಮುಕ್ತಗೊಳಿಸುತ್ತದೆ. ಮೋಹವು ಹೇಳುತ್ತದೆ, ನೀನು ನಾನು ಹೇಳಿದಂತೆ ಇರಬೇಕು, ಆದರೆ ಪ್ರೀತಿ ಹೇಳುತ್ತದೆ, ನೀನು ನಿನ್ನ ಸ್ವಂತ ಸತ್ಯದಂತೆ ಇರು, ನಾನು ನಿನ್ನ ಜೊತೆಗೆ ಇರುತ್ತೇನೆ. ಮೋಹವು ನಿರೀಕ್ಷೆಗಳ ಭಾರವನ್ನು ಭರಿಸುತ್ತದೆ, ಆದರೆ ಪ್ರೀತಿಯು ಯಾವುದೇ ನಿರೀಕ್ಷೆಗಳಿಲ್ಲದೆ ಇರುತ್ತದೆ. ನಾವು ಒಬ್ಬ ವ್ಯಕ್ತಿಯನ್ನು ನಮ್ಮ ಸಂತೋಷಕ್ಕೆ ಕಾರಣವೆಂದು ಭಾವಿಸಿದಾಗ ನಾವು ಅವರಿಗೂ ಮತ್ತು ನಮಗೂ ಒಂದು ಜೈಲನ್ನು ನಿರ್ಮಿಸುತ್ತೇವೆ. ನಿಜವಾದ ಪ್ರೀತಿಯು ಒಂದು ಆತ್ಮವು ಇನ್ನೊಂದು ಆತ್ಮದೊಂದಿಗೆ ಮಾತನಾಡುವಂತಹದು. ಅದು ಆ ವ್ಯಕ್ತಿಯ ಇರುವಿಕೆಯನ್ನು ಸಂಭ್ರಮಿಸುತ್ತದೆ, ಆದರೆ ಅವರು ಇಲ್ಲದಿದ್ದಾಗ ದುಃಖಿಸುವುದಿಲ್ಲ. ಸ್ನೇಹಿತರೆ, ಶ್ರೀಮದ್ ಭಗವದ್ಗೀತೆಯಲ್ಲಿ ಇಂತಹ ಸಾವಿರಾರು ಅದ್ಭುತವಾದ ಸಾಲುಗಳಿವೆ. ಮುಂದಿನ ವಿಡಿಯೋದಲ್ಲಿ ಇಂತಹ ಅದ್ಭುತ ವಿಚಾರಗಳನ್ನು ತಿಳಿಯುತ್ತಾ ಹೋಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಜೈ ಶ್ರೀಕೃಷ್ಣ.